ಇಲ್ಲಿ ಗುರುತಿಸ್ತಾನೆ. ಮತ್ತೆ ಈ ಸಾಲು, ಈ ಹೈಕ್ ಇದೆಯಲ್ಲ ಮೇಡಮ್, ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತೆ ಅದನ್ನ ನಟರಾಜ್ ಬೋದಾಳ್ ಸರ್ ಅವರು ಗುರುತಿಸಿದ್ದಾರೆ. ಒಂದು ಸಣ್ಣ ಚಂದಿರನನ್ನೇ ಇಡೀ ಜಗತ್ತು ಹಂಚಿಕೊಳ್ಳುವಾಗ ನಾವು ಒಂದು ರೊಟ್ಟಿನ ಹಂಚ್ಕೊಳಕ್ ಸಾಧ್ಯ ಇಲ್ಲಲ್ಲ. ನಿಸರ್ಗದ ಮುಂದೆ ನಾವೆಲ್ಲ ಏನಾಗಿದ್ದೇವೆ, ಈಗ ಕಚ್ಚಾಟದ ಬದುಕಿಗೆ ನಾವು ಇಳಿದಿದ್ದೀವ ಅನ್ನೋ ಒಂದು ವಿಷಾದ. ಯಾಕಂದ್ರೆ ಮನುಷ್ಯ ನಿತ್ಯ ಎತ್ತರ ಬೆಳೆಯಬೇಕು, ಆದರೆ ಅವನು ಸಂಕುಚಿತಕ್ಕೆ ಬರ್ತಾ ಇದ್ದಾನೆ, ಸ್ವಾರ್ಥಿ ಆಗ್ತಾ ಇದ್ದಾನೆ ಅನ್ನುವಂತಹ ಒಂದು ದೊಡ್ಡದಾದಂಥ ಒಂದು ಪರಿಕಲ್ಪನೆ. ಇದು ಬಹಳ ದೊಡ್ಡ ಸಂದೇಶ ಮೇಡಮ್ ಇದು. ಮತ್ತು ಅದನ್ನು ಹಿರಿಯರಾಗಿರುವಂಥ ನಟರಾಜ್ ಬೋದಾಳ್ ಸರ್ ಅವರು ಗುರುತಿಸಿ ಬರೆದಿರುವಂಥದ್ದು ಕೂಡ ಬಹಳ ವಿಶೇಷ. ಮತ್ತು ನಾವು ಹೇಳಿದರೆ 5, 7, 5 ಅಂತ ಈ ಒಂದು ಕ್ರಮದಲ್ಲಿ ಹೈಕುಗಳ ರಚನೆ ಆದಾಗ ನಾವು ಅದನ್ನು ಯಾವ ಪ್ರಬುದ್ಧ ಪದಗಳನ್ನು ಉಪಯೋಗಿಸ್ಕೊಂಡು ಆ ಸಾಲುಗಳ, ಆ ನಿಯಮಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗ್ತಾ ಇದೆ ಅನ್ನುವಂಥದ್ದೇ ಬಹಳ ಮುಖ್ಯ. ಯಾಕೆ ಅಂತಂದರೆ ದೊಡ್ಡ ದೊಡ್ಡ ಕಾವ್ಯಗಳನ್ನು ಬರೀಬಹುದು. ನಟರಾಜ್ ಬೋದಾಳ್ ಸರ್ ಅವರು ಇವರ ಒಂದು 3 ಸಾಲುಗಳಲ್ಲಿ ಒಂದು ಕಾವ್ಯ ಮೀಮಾಂಸೆಯನ್ನೇ ಬರೆಯಬಹುದು ಅಂತ ಹೇಳ್ತಾರೆ. ಕಾವ್ಯಗಳನ್ನ ಬರಿಬಹುದು, ಆದರೆ ಈ ರೀತಿಯಾಗಿ ಸ್ವಲ್ಪ ಪದಗಳಲ್ಲೇ ಈ ನಿಯಮಗಳನ್ನು ಅನುಸರಿಸಿಕೊಂಡು ಹೈಕುಗಳ ರಚನೆ ಮಾಡೋದು, ಅದ್ರ ಜೊತೆಗೆ ಇಡೀ ಕಾವ್ಯ ಲೋಕವೇ ಮೆಚ್ಚಿಕೊಳ್ಳುವಂತೆ ಮತ್ತು ಎಲ್ಲ ರಂಗಗಳನ್ನು ಒಳಗೊಳ್ಳುವಂತೆ ಮತ್ತು ವರ್ತಮಾನದ ತಲ್ಲಣಗಳಿಗೂ ಸ್ಪಂದಿಸುವಂತೆ ಮತ್ತೆ ಓದುಗನನ್ನ ತನ್ನೆತ್ತ ಸೆಳೆಯುವುದು ಬಹಳ ಇದೆಲ್ಲವನ್ನು ನಾವು ರಂಜಾನ್ ಸರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇಂದಿನ ಒಂದು ಸಾಮಾಜಿಕ ಮಾಧ್ಯಮಗಳು ಇವತ್ತು ಬಹಳಷ್ಟು ಮುಂದುವರೆದಿವೆ. ಎಲ್ಲರೂ ಇಂಟರ್ನೆಟ್ಟು, ಟಿವಿ, ಮೊಬೈಲ್ನಲ್ಲೇ ಎಲ್ಲ ಮಾಹಿತಿ ಬಂದ್ಬಿಡುತ್ತಲ್ಲ, ಇನ್ನು ಪುಸ್ತಕವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ನಮ್ಮ ಒಂದು ಯುವ ಪೀಳಿಗೆಗೆ ಈ 3 ಸಾಲುಗಳನ್ನು ಓದಲಿಕ್ಕೆ ಅವರಿಗೆ ಬಹುತೇಕ ಟೈಮ್ ಸಿಗೋದು ಬಹಳಷ್ಟು ಕಡಿಮೆ ತೆಗೆದುಕೊಳ್ಳುತ್ತೆ. ಇದನ್ನು ಓದ್ತಾರೆ ಅನ್ನುವಂತಹ ಒಂದು ಕವಿಯ ಒಂದು ದೂರದೃಷ್ಟಿ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚಲಿಕ್ಕೆ ಇಲ್ಲಿ ಅರ್ಹವಾಗಿರುವಂಥದ್ದು. ಮತ್ತು ಸರ್ ಹೇಳ್ತಾ ಹೋಗ್ತಾರೆ, ಮುಂದುವರೆದು ಹೇಳ್ತಾರೆ, ಕಾವ್ಯ ಮೀಮಾಂಸೆ ಅಂದಾಕ್ಷಣ ಅವರಿಗೆ ನೆನಪಿಗೆ ಬಂದಂಥ ಒಂದು ಸಂಗತಿ ಅಂತಂದರೆ, ಭಾರತೀಯ ಶ್ರವಣಧಾರೆಗಳೊಂದಿಗೆ ಒಡನಾಡುತ್ತಾ ರೂಪುಗೊಂಡ ಇಂತಹ ಪ್ರಕಾರಗಳು ತಮ್ಮದೇ ಆದ ಮೀಮಾಂಸೆಯನ್ನು ಜೀವನ ಕ್ರಮಕ್ಕೆ ಜೊತೆಯಲ್ಲಿಯೇ ತಂದಿವೆ ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ನಟರಾಜ್ ಸರು. ಮತ್ತೆ ಹೇಳ್ತಾರೆ, ಇಲ್ಲಿ ಕೇವಲ ರಸ, ಧ್ವನಿ, ಆನಂದ, ಪರವಾಕಿನ ಮೀಮಾಂಸೆ ಸಾಮಗ್ರಿಗಳ ಮೂಲಕವಾಗಿ ಆಗಲಿ ಅವುಗಳ ಸಮಗ್ರದಿಂದಾಗಲಿ ಕಾವ್ಯೋದ್ಯೋಗವನ್ನು ಮಾಡಲಾಗದು. ಬದುಕು ಮತ್ತು ಎರಡೂ ಒಂದಾದ ಮಾರ್ಗದಲ್ಲಿ ಮಾತ್ರ ಹೈಕುಗಳ ಜೊತೆ ನಡೆಯಬಹುದು. ಹಾಗಾಗಿ ಇದು ಓದುವ ಉದ್ಯೋಗವಲ್ಲ, ಬದಲಿಗೆ ನಡೆಯುವ ದಾರಿ ಅಂತ ಹೇಳ್ತಾರೆ. ಅಂದರೆ ಹೈಕುಗಳು ಅನ್ನುವಂಥದ್ದು ಓದಲಿಕ್ಕೆ ಅಷ್ಟೇ ಅಲ್ಲ, ಅದು ನಡೆಯಲಿಕ್ಕೆ ನಮಗೆ ಮಾರ್ಗವನ್ನು ಕೂಡ ಸೂಚಿಸುತ್ತೆ, ಅದರಲ್ಲಿ ಅಡಗಿರುತ್ತೆ, ಅದನ್ನು ನಿಜವಾಗಿಯೂ ನಾವು ಅರ್ಥೈಸಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಮುಂದುವರೆದು ಹೇಳ್ತಾರೆ, ಶಿಲುಬೆ, ಮೂಳೆ, ಮುಳ್ಳಿನ ಕಿರೀಟ, ಇಬ್ಬರು ಕಳ್ಳರ ಜೊತೆ ಸನ್ಮಾನ, ಈಗಷ್ಟೇ ಹಣೆಗೊಂದು ಗುಂಡು ಬಿದ್ದಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಜ್ವಲಂತ ಸಮಸ್ಯೆಗಳು ಏನಿದ್ದಾವಲ್ಲ, ರಾಜಕೀಯ ಸಮಸ್ಯೆಗಳು ಇರ್ಬೋದು, ಸಾಮಾಜಿಕ ಸಮಸ್ಯೆಗಳು ಇರ್ಬೋದು, ಅದನ್ನು ಒಂದು ಬಿಂಬಿಸುವಂತಹ ಒಂದು ಇದು ಹೈಕು ಮೇಡಮ್. ಅಂತ ಈಗ ನೀವು ಆ ಶಿಲ್ಬೆ ಬಗ್ಗೆ ಮಾತಾಡಿದ್ರಿ, ನನಗೆ ಅನಿಸಿದ್ದು ಮತ್ತು ನಮ್ಮ ಓದುಗರಿಗೂ ಅನಿಸಿರ್ಬೋದು. ಶಿಲುಬೆ ಅಂತಂದಾಗ ಶಿಲುಬೆಗೆ ಏರಿಸಿದ್ದು ಯೇಸು ಕ್ರಿಸ್ತನನ್ನು. ಯೇಸು ಕ್ರಿಸ್ತ ಅದೊಂದು ದೊಡ್ಡ ದುರಂತ, ಆ ಕಾಲದ ದುರಂತ ಅಂತ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಧರ್ಮ ಪ್ರವಾದಿಯನ್ನ, ಸತ್ಯವನ್ನ ಪ್ರತಿಪಾದಿಸಿದಂತ ಈ ಒಂದು ಲೋಕಕ್ಕೆ ಕ್ಷಮೆಯನ್ನು ಕೂಡ ಬಿಡ್ಲಿಲ್ಲ, ಶಾಂತಿ ದೂತನಾಗಿರುವಂತ ಆ ಒಂದು ಕ್ರಿಸ್ತನನ್ನ, ಈ ಕಡೆ ಬಲಗಡೆನೂ ಕಳ್ಳ, ಈ ಕಡೆ ಎಡಗಡೆನೂ ಕಳ್ಳ, ಮಧ್ಯೆ ಕ್ರಿಸ್ತನನ್ನ ನಿಲ್ಲಿಸಿ ಹಣೆಗೆ ಮುಳ್ಳಿನ ಕಿರೀಟ ಹಾಕಿ ಮೊಳೆಯನ್ನ ಬಡಿತಾರೆ ಕೈಗೆ, ಕಾಲಿಗೆ. ಯಾಕೆ ಅಂತಂದ್ರೆ ಇವತ್ತು ಲೋಕ ಸತ್ಯವನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ ಏನು ಮೂಲಭೂತವಾದಿಗಳಂತಿದ್ದಾರಲ್ಲ, ಇನ್ನು ಆ ಮೂಲಭೂತವಾದಗಳಲ್ಲೇ ಜನರನ್ನ ಇರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಸತ್ಯ ಹೇಳಿದ್ದಾರೆ ಅವರಿಗೆ ಹಿಂಸೆ ಮಾಡಿದೆ ಜಗತ್ತು, ಅವರಿಗೆ ಶಿಕ್ಷೆ ಮಾಡಿದೆ ಅನ್ನೋದಕ್ಕೆ ಅದು ನಡೀತಾನೆ ಇದೆ ಮೇಡಮ್, ಈಗಲೂ ಕೂಡ ಆಗ್ತಾ ಇದೆ. ಯೇಸು ಕ್ರಿಸ್ತನು ಅದರೊಳಗೆ ಬಂದಿದ್ದಾನೆ. ಮತ್ತೆ ಕಲಬುರ್ಗಿ ಸರ್ಗೆ ಹಣೆಗೆ ಗುಂಡಿಕ್ಕಿ ಅವರನ್ನ ಕೊಂದಿದ್ದಾರೆ. ಬಸವಣ್ಣನವರನ್ನು ಕೂಡ ಒಂದು ಸಮಾಜದಿಂದ ಪಲಾಯನ ಮಾಡುವಂತೆ ಮಾಡಿರುವಂತ ಅಮಾನವೀಯ ಕೃತ್ಯವನ್ನು ನಮ್ಮ ಸಮಾಜ ಇವೆಲ್ಲವುಗಳನ್ನ ಈ ಹೈಕು ಇನ್ನೊಮ್ಮೆ ಹೈಕನ್ನ ಓದಿದ್ರೆ ಬಹುಶಃ ಎಲ್ಲ ಘಟನೆಗಳು ಕೂಡ ಒಂದು ನಮ್ಮ ವರ್ತಮಾನಕ್ಕೆ ಹೇಗೆ ಲಿಂಕ್ ಕೊಡ್ತಾವೆ ಅನ್ನುವಂಥದ್ದು ಸರ್ ಅವರ ಒಂದು ಶಿಲುಬೆ, ಮೂಳೆ, ಮುಳ್ಳಿನ ಕಿರೀಟ,
ಶಿಲುಬೆ ಮೂಳೆ ಮುಳ್ಳಿನ ಕಿರೀಟ, ಇಬ್ಬರು ಕಳ್ಳರ ಜೊತೆ ಸನ್ಮಾನ, ಈಗಷ್ಟೇ ಹಣೆಗೊಂದು ಗುಂಡು ಬಿದ್ದಿದೆ ಅನ್ನುವಂಥದ್ದು. ಬಹುಶಃ ಇವತ್ತು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಹೋಗ್ತಾ ಇದೆ, ಅದರ ಜೊತೆಗೆ ಸತ್ಯವನ್ನು ಮಾಡುವಂಥವ್ರಿಗೆ ಕೊಡುವಂಥ ಶಿಕ್ಷೆಗಳು, ನೇರವಾದಿಗಳಿಗೆ ಇವತ್ತು ಬದುಕಿಲ್ಲ, ಬಹಳ ಹಿಂಸೆ ಮಾಡಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ಜಗತ್ತಿದೆ. ಮತ್ತೆ ಕವಿ ಆದಂಥವನು ಇಂಥದ್ದನ್ನ ಎತ್ತಿ ಹೇಳಬೇಕಾಗುತ್ತೆ. ಅದನ್ನ ಇವರು ಪ್ರಾಮಾಣಿಕವಾಗಿ ಆಯ್ಕೆಗಳಲ್ಲಿ ಮಾಡಿದ್ದಾರೆ ಅಂತನ್ನುವಂಥದ್ದನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ನೀವು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀರಿ ಮೇಡಮ್. ಇನ್ನೊಂದು ನಿಮಗೆ ಏನು ಪ್ರಶ್ನೆ ಕೇಳೋದು ಅಂತಂದರೆ, ರಂಜಾನ್ ಸರ್ ಅವರ ಆಯ್ಕೆಗಳಲ್ಲಿ ಪ್ರೀತಿ ಅನ್ನುವಂಥದ್ದು, ಯಾಕಂದರೆ ಪ್ರೀತಿ ಅಂತಂದ್ರೆ ಅದೊಂದು ನವರಾದ ಭಾವನೆ, ಅದೊಂದು ಕಾಲಾತೀತವಾಗಿ ಹರಿಯುವಂಥ ನದಿ ಇದ್ದ ಹಾಗೆ. ಇಂತಹ ಪ್ರೀತಿ ಅದು ಮಾನವ ಪ್ರೀತಿ, ಅದು ಬರೀ ಗಂಡು ಹೆಣ್ಣುಗಳ ಮಧ್ಯೆ ಹುಟ್ಟುವ ಪ್ರೀತಿ ಅಲ್ಲ, ಅದು ಇಡೀ ಮಾನವ ಜೀವಿಗಳಲ್ಲಿ ಹುಟ್ಟುವಂಥ ಪ್ರೀತಿಯನ್ನು ಅವರು ಯಾವ ರೀತಿಯಾಗಿ ತಮ್ಮ ಆಯ್ಕೆಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ ಅನ್ನುವಂಥದ್ದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ. ಪ್ರಪ್ರಥಮವಾಗಿ ನಾನು ಹೇಳಿದೆ ಆಗ್ಲೇ ಪ್ರೀತಿಯ ಕುರಿತಾಗಿ ಸರ್, ಪ್ರೀತಿ ಇದೆ, ಅದರಲ್ಲಿ ನಿಸರ್ಗವನ್ನು ಕುರಿತು ಹೇಳ್ತಾ ಇದ್ದಾರೆ. ಪ್ರಸ್ತುತ ವರ್ತಮಾನ ಪರಿಸ್ಥಿತಿಗಳನ್ನು ಮತ್ತು ಹಿಂದೆ ನಡೆದಂತಹ ಐತಿಹಾಸಿಕ ಘಟನೆಗಳನ್ನು ಮತ್ತು ಮುಂದೆ ಏನಾಗಬೇಕು, ಕವಿ ಏನು ಬಯಸ್ತಾ ಇದ್ದಾನೆ, ಸಮಾಜ ಹೇಗಿದ್ದರೆ ಸ್ವಸ್ಥವಾಗಿರುತ್ತೆ ಅನ್ನೋ ಒಂದು ವಿಚಾರಧಾರೆಗಳನ್ನು ಹೊರ ಹಾಕುವಂತಹ ಒಂದು ನವೀನ ಶೈಲಿಯೇ ಈ ಹಾಯ್ಕು ಅಂತ ಅದನ್ನು ಉದಾಹರಣೆ ಕೊಡುವಂಥ ಒಂದು ಸಮಯದಲ್ಲಿ, ಅವಳ ಕೆನ್ನೆಯಲ್ಲಿ ಚಂದಿರ ವಿರಮಿಸಿದ್ದಾನೆ, ಅವಳ ನಗುವಿಗೆ 100 ಅರ್ಥ ಅನ್ನುವಂಥ ಒಂದು ಮಾತಲ್ಲಿ ಒಂದು ಪ್ರೀತಿಯ ಕುರಿತಾಗಿ ಕವಿಯ ಒಂದು ಕಾಳಜಿ, ಅವರಿಗೆ ಒಂದು ಇರ್ತಕ್ಕಂಥ ಒಂದು ಅವಳನ್ನು ಅಂದರೆ ತನ್ನ ಒಂದು ಪ್ರೀತಿಯನ್ನು ಹೊಗಳುವ ಬಗೆ ಆಗಿರ್ಬೋದು, ಅಲ್ಲಿ ಅಲಂಕಾರಗಳ ಮೂಲಕ ಅದನ್ನು ಹೇಳ್ತಾರೆ ಅನ್ನುವಂಥದ್ದು. ಮತ್ತು ಮುಂದುವರೆದು ಹೇಳ್ತಾರೆ, ಪ್ರೀತಿ ಎದೆಗಿಳಿಯಿತು, ಎಲ್ಲ ಧರ್ಮಗಳ ಪುಟಗಳು ಖಾಲಿಯಾದವು ಅನ್ನುವಂಥದ್ದು. ನಾವು ಇನ್ನೂ ಒಂದು ಏನು ಗಮನಿಸ್ಬೇಕಂತಂದರೆ, ನಾವು ಆಗಲೇ ನೋಡಿದ್ವಿ 5, 7, 5 ಅಂತಕ್ಕಂಥದ್ದು ಜಪಾನಿ ಮೂಲದಲ್ಲಿ ಅದು ಅವರು ಕಟಿಬದ್ಧರಾಗಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಅಕ್ಷರಗಳ ಒಂದಿಷ್ಟು ಸ್ವರೂಪನೇ ಹಾಗೆ ಬರುತ್ತೆ, ಅಂದರೆ ಅಕ್ಷರಗಳನ್ನು ಒಡೆದಾಗ ಅದು ಹಾಗೆ ಹೊಂದಿಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ವ್ಯಂಜನಾಕ್ಷರಗಳು ಅವು ಏನೂ ಬರೋದಿಲ್ಲ, ಅಲ್ಲಿ ಏನು ಬರದೇ ಇರುವಂಥ ಒಂದು ಕಾರಣಕ್ಕಾಗಿ ನಮ್ಮ ಒಂದು ಕನ್ನಡಕ್ಕೆ ಅದು ಬಂದಾಗ ಅಲ್ಲಿ ಅಕ್ಷರಗಳ ಒಂದು ರೂಪ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಒಂದು ಅಕ್ಷರದಲ್ಲಿ ನಾವು 3 ಅಕ್ಷರಗಳನ್ನು ಕೂಡ ನಾವು ಹೊರಗೆ ತೆಗಿಬೋದು, ವ್ಯಂಜನಾಕ್ಷರಗಳನ್ನು. ಹಾಗೆ ನಮ್ಮ ಒಂದು ಭಾಷೆಗೆ ಹೊಂದಿಕೊಂಡು ಬರೆದಿರತಕ್ಕಂಥ ಒಂದಿಷ್ಟು ಇವರ ಒಂದು ಶೈಲಿ ಮತ್ತು ಇವರ ಪ್ರಬುದ್ಧತೆಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಮತ್ತೆ ಹೇಳ್ತಾರೆ ಪ್ರೀತಿಯ ಕುರಿತಾಗಿ ಮತ್ತೊಂದು ಕಡೆ ಹೇಳ್ತಾರೆ, ಪ್ರೀತಿ ಎದೆಗಿಳಿಯಿತು, ಅವಳ ಎಲ್ಲ ಧರ್ಮಗಳ ಪುಟಗಳು ಖಾಲಿಯಾದವು ಅಂತ. ಅಂದರೆ ಪ್ರೀತಿಯಿಂದ ನಾವು ಎಲ್ಲವನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಮಾತನ್ನು ಇವರು ಹೇಳ್ತಾ ಹೋಗ್ತಾರೆ ತಮ್ಮ ಒಂದು ಹೈಕುಗಳಲ್ಲಿ. ಎಲ್ಲ ಪುಟಗಳು ಅಂದರೆ ಪ್ರೀತಿಗೆ ಪ್ರಭೇದ ಅನ್ನುವಂಥದ್ದಿಲ್ಲ, ಭೇದ ಭಾವ ಅನ್ನುವಂಥದ್ದಿಲ್ಲ, ಜಾತಿ ವರ್ಣಗಳ ಒಂದು ಮತ್ತು ಮೇಲು ಕೀಳೆಂಬ ಒಂದು ಭಾವನೆಗಳು ಇಲ್ಲ ಅನ್ನುವಂಥದ್ದು. ಪ್ರೀತಿ ಅನ್ನುವಂಥದ್ದು ಯಾವಾಗಲಾದರೂ ಎಲ್ಲಾದರೂ ಹುಟ್ಟಬಹುದು ಅನ್ನೋದಕ್ಕೆ ಈ ಒಂದು ಹೈಕು ಸಾಕ್ಷಿ ಆಗಿದೆ ಅನ್ನುವಂಥದ್ದು. ಖಾಲಿ ಬೊಗಸೆ ಅವಳ ನಗುವನ್ನು ತುಂಬಿಸಿಡಬೇಕು. ನೋಡ್ರಿ, ಖಾಲಿ ಬೊಗಸೆ ಅವಳ ನಗುವನ್ನು ತುಂಬಿಸಿಡಬೇಕು ಅಂದರೆ ಆಕೆ ನಕ್ರೇನೆ ಅವರಿಗೆ ಒಂದು ಖುಷಿ ಅನ್ನುವಂಥದ್ದು, ತನ್ನ ಒಂದು ಪ್ರೀತಿ ಅಥವಾ ಪ್ರೇಯಸಿ ಅಂತಕ್ಕಂಥವಳು ಯಾವಾಗಲೂ ನಗ್ತಾ ಇರಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಇಲ್ಲಿ ಕವಿಗಳು ಹೊರ ಹಾಕ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಹೇಳ್ತಾರೆ, ನೀರು ಹರಿದಿದೆ ನೆಲ ಮೆದುವಾಗಿದೆ, ನೀರು ಹರಿದಿದೆ ನೆಲ ಮೆದುವಾಗಿದೆ, ಪ್ರೀತಿಯಷ್ಟೇ ಜಿನುಗಬೇಕು ಅಂತ. ಅಂದರೆ ಎಲ್ಲ ಫಲವತ್ತತೆ ಇದೆ ಅಲ್ಲಿ, ಪ್ರೀತಿ ಒಂದೇ ಬೇಕಾಗಿದೆ ಅನ್ನುವಂಥದ್ದು. ಆಮೇಲೆ ಅವಳ ನವಿಲುಗರಿ ಅನ್ನುವಂಥದ್ದು ಅಂದರೆ ಜಿನುಗಬೇಕು, ಅವಳ ನಡುವಿಗೆ ನವಿಲುಗರಿ, ಇಷ್ಟೇ ಇದು, ಅವಳ ನಡುವಿಗೆ ನವಿಲುಗರಿ ಅನ್ನುವುದನ್ನು ಕೂಡ ಕವಿ ತನ್ನ ಪ್ರೀತಿಯ ಕುರಿತಾಗಿ ವರ್ಣಿಸುವಂತಹ ಸಾಲುಗಳು ಅದ್ಭುತವಾಗಿ ಅದಮ್ಯವಾಗಿ ಇಲ್ಲಿ ಮೂಡಿ ಬಂದಿವೆ. ನಾನೊಂದು ಹೈಕನ್ನ ನೋಡಿದ್ದೆ ಅವ್ರದ್ದು, ಅವಳ ತುರುಬಿಗೆ ಮಲ್ಲಿಗೆ ಅರಳಿತ್ತು ಅಂತ, ಅವಳ ತುರುಬಿಗೆ ಮಲ್ಲಿಗೆ ಅರಳಿತ್ತು ಅಂತ. ಇಲ್ಲಿ ಮಲ್ಲಿಗೆಯನ್ನು ತುರುಬಿಗೆ ಹೋಲಿಸೋದು, ತುರುಬನ್ನು ಮಲ್ಲಿಗೆಗೆ ಹೋಲಿಸೋದು, ಈ ಒಂದು ಆ ಪ್ರೀತಿಯನ್ನು ಅಲ್ಲ, ಅದನ್ನು ಅವರು ಎಷ್ಟು ನವರಾಗಿ ಅಭಿವ್ಯಕ್ತಿಸ್ತಾರೆ ಅಂತ. ಆ ತುರುಬು ಮತ್ತು ಆ ತುರುಬಿನ ಅಟ್ರಾಕ್ಷನ್ಗೆ ಮಲ್ಲಿಗೆ ಅರಳೋದು, ಮಲ್ಲಿಗೆನೇ ಸುಂದರ. ಅಂದರೆ ನಾವು ಉಪಮಾ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳು ನೋಡಿದಾಗ
ಉಪಮಾನ ಶ್ರೇಷ್ಠವಾಗಿರ್ಬೇಕು. ಇಲ್ಲಿ ಉಪಮೇಯವನ್ನ ಅವರು ಶ್ರೇಷ್ಠತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಕವಿ ಹೇಗಾದ್ರೂ ಅದನ್ನ ಬಳಸಿಕೊಳ್ಳಬಹುದು. ಹೌದು ಹೌದು, ಇದನ್ನೇ ನಾವು ಪ್ರತಿಭೆ ಅಂತ ಕರೆಯೋದು, ಕವಿ ಪ್ರತಿಭೆ. ಯಾಕಂದ್ರೆ ಕಾವ್ಯಕ್ಕೆ ಪ್ರತಿಭೆನೇ ಹೆತ್ತ ತಾಯಿ ಅಂತ ಹೇಳುವಾಗ ಬಹುಶಃ ಇದನ್ನ ನಾವು ಕವಿಯ ಟ್ಯಾಲೆಂಟ್ ಅಂತ ಕರಿತಾ ಇದ್ದೇವೆ. ಪ್ರತಿಭೆ ಇದ್ರೆ, ಈಗ ಕೂದಲಿದ್ರೆ ಕೂದಲಿದ್ದಕ್ಕೆ ಹೆಂಗ್ ಬೇಕಾದ್ರೂ ತುರುಪು ಕಟ್ಬೋದು ಅಂತ, ಪ್ರತಿಭೆ ಇದ್ದವ್ರು ಹೆಂಗ್ ಬೇಕಾದ್ರೂ ಕವಿತೆಗಳನ್ನ ಬರೀಬಹುದು ಅಂತ. ಅವ್ರಿಗೆ ಶಬ್ದಗಳ ಹಿಡಿತ ಗೊತ್ತಿರುತ್ತೆ, ಅವುಗಳ ಜೊತೆ ಆಟ ಆಡ್ತಾರೆ. ಹೀಗಾಗಿ ಬಹುಶಃ ಹಾಯ್ಕುಗಳಲ್ಲಿ ರಂಜಾನ್ ಸರ್ ಅವರು ಒಂದು ರೀತಿಯ ಪದಗಳ ಆಟವನ್ನೇ ಆಡಿದ್ದಾರೆ ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಇನ್ನೊಂದು ಅವರ ಹೈಕು ನನಗೆ ನೆನಪು ಬರ್ತಾ ಇದೆ. ಪ್ರೀತಿಸುವ ತುಟಿಗಳಲ್ಲೂ ಇಷ್ಟೊಂದು ವಿಷವಿದೆ ಎಂದಿದ್ದಾರೆ. ಪ್ರೀತಿಸುವ ತುಟಿಗಳಲ್ಲಿ ಇಷ್ಟೊಂದು ವಿಷವಿದೆ ಎಂದಿದ್ದರೆ ನಾನು ಚುಂಬಿಸುತ್ತಲೂ ಇರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಪ್ರೀತಿ ಇವತ್ತು ನಂಜಾಗ್ತಾ ಇದೆಯೇನೋ ಅಂತ ಒಂದು ಪ್ರಶ್ನೆ ನಮ್ಮದು. ಇವತ್ತಿನ ಕಾಲಘಟ್ಟದಲ್ಲಿ ಯುವಕರ ಪ್ರೀತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಒಂದೇ ಹುಡುಗಿ ಶ್ರೀಮಂತ ಮನೆತನದವಳಿದ್ರೆ ಪ್ರೀತಿಸ್ಬೇಕು, ಹೌದಾ, ಹುಡುಗ ಶ್ರೀಮಂತರು ಇದ್ದನ್ನೇ ಪ್ರೀತಿಸ್ಬೇಕು. ಅಕಸ್ಮಾತ್ ಏನಾದ್ರೂ ಆ ಹುಡುಗನ್ಗೆ ಪ್ರೀತಿ ಆದ್ಮೇಲೆ, ಪ್ರೀತಿ ಮಾಡೋದಕ್ಕಿಂತ ಮೊದಲು ಅವನ ಹತ್ರ ಯಾವುದೇ ಉದ್ಯೋಗ ಇರೋದಿಲ್ಲ, ನಂತರ ಬೇರೆ ಉದ್ಯೋಗ ಇರುವಂತ ಇನ್ನೊಂದು ಹುಡುಗ ಸಿಕ್ಕರೆ ಅವನ ಹಿಂದೆ ಹೋಗುವಂಥದ್ದು, ಅಥವಾ ಒಳ್ಳೆ ಶ್ರೀಮಂತ ಚೆನ್ನಾಗಿರುವಂತ ಸೌಂದರ್ಯವತಿ ಸಿಕ್ಕರೆ ಅವಳ ಹಿಂದೆ ಹೋಗಿರುವಂತದ್ದು. ಅಂದ್ರೆ ಮೋಹಕ್ಕೆ ಒಳಗಾಗ್ತಾ ಇದೆ ಇವತ್ತು. ಅದೇ ಅನಿಸುತ್ತೆ ಪ್ರೀತಿಗೆ ಇವರು ಈ ಕಾಲಘಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ವಿಪರ್ಯಾಸಗಳಾಗ್ತಾ ಇದ್ದಾವೆ ಅನ್ನೋದನ್ನ ಗುರುತಿಸಿ ಇದನ್ನ ಬರೆದಿರ್ಬೋದು ಅಂತ. ಪ್ರೀತಿ ನಿರ್ವ್ಯಾಜ್ಯ, ಹೌದಾ, ಅದು ಪ್ರೀತಿ ಅನ್ನುವಂಥದ್ದು ನಿಸ್ವಾರ್ಥ. ಬಹುಶಃ ನಾವು ಆ ಪ್ರೀತಿಗೆ ತ್ಯಾಗವನ್ನೇ ಅಲ್ಲೇನ್ ಮಾಡ್ತೀವಿ, ಅರ್ಪಣೆ ಇರಬೇಕು. ಅಲ್ಲಿ ಸಮರ್ಪಣಾ ಭಾವ ಬಂದಾಗ ಅಲ್ಲಿ ಪ್ರೀತಿ ಅನ್ನೋದನ್ನ ಆಸ್ವಾದಿಸಲಿಕ್ಕೆ ಸಾಧ್ಯ. ಇವತ್ತು ಇಲ್ಲ, ಪ್ರೀತಿಗೆ ಸ್ವಾರ್ಥದ ಕೋಟಿಂಗ್ ಆಗ್ತಾ ಇದೆ. ಅದನ್ನೇ ಅವ್ರು ಗುರುತಿಸಿ ಅದಕ್ಕೆ ಪ್ರೀತಿಸುವ ತುಟಿಗಳಲ್ಲೂ ವಿಷ ಐತಿ ಅಂತಂದಿದ್ರೆ ನಾನು ಚುಂಬಿಸುತ್ತಲೂ ಇರಲಿಲ್ಲ ಅಂತ ಅನ್ನೋದು ಇಡೀ ಇವತ್ತು ಒಂದು ಪ್ರೀತಿಗೆ ಒಂದು ದೊಡ್ಡ ವ್ಯಾಖ್ಯಾನವನ್ನು ಅವರು ನೀಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಕೊಳ್ಬೋದು. ಹೀಗೆ ನೀವು ಹೇಳಿದಂತೆ ಇದರಲ್ಲಿ ಒಂದು ದೊಡ್ಡ ಕಾವ್ಯ ಮೀಮಾಂಸೆ ಹುಟ್ಬೋದೇನೋ. ನಮ್ಮ ನಟರಾಜ್ ಬೂದಾಳ್ ಸರ್ ಅವರು ಹೇಳಿದಂತೆ ಇಂಥವುಗಳನ್ನು ಇವತ್ತು ನಮ್ಮ ಎಲ್ಲ ಸಾಹಿತ್ಯ ಪ್ರಿಯರಾಗಲಿ ವಿದ್ಯಾರ್ಥಿಗಳಾಗಲಿ ಅಭ್ಯಾಸ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ನಾವು ಈ ಮೊಬೈಲ್ ಮೋಹಕ್ಕೆ ಒಳಗಾದಾಗ ನಾವು ಒಂದು ಸ್ವಂತ ಕೊಟೇಶನ್ ಮಾಡುವಷ್ಟು ಸಮರ್ಥರಿಲ್ಲ. ಈಗ ಬಹಳ ದುರ್ಬಲರಾಗಿಬಿಟ್ಟಿದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಯುವ ಸಮುದಾಯ. ಹಾಗಾಗಿ ಇಂತಹ ಒಂದು ಏನು ನಮ್ಮ ಭಾವನೆಗಳನ್ನ, ವಿಚಾರಶೀಲತೆ ಭಾವನೆಗಳಿಗೆ ಒಂದು ರೂಪ ಕೊಡುವುದರಲ್ಲಿ ಅವರು ವಿಫಲರಾಗ್ತಿದ್ದಾರೆ. ಹಾಗಾಗಿ ಇವುಗಳು ಬಹಳ ಒಳ್ಳೆ ರೀತಿಯಾಗಿ ಈ ಸಾಹಿತ್ಯದ ಮೂಲಕ ಅವ್ರಿಗೆ ತಲುಪಲಿ ಈ ನಮ್ಮ ಸಂಚಿಕೆಯಲ್ಲಿ ಅಂತ ಅನ್ನುವಂಥದ್ದು ಕೂಡ ಒಂದು ಕಾಳಜಿ ನಮ್ಮೆಲ್ಲರದ್ದು. ಮತ್ತೆ ಏನೇನು ವಿಶೇಷತೆಗಳು ಇದ್ದಾವೆ ಅನ್ನೋದನ್ನ ನಟರಾಜ್ ಸರ್ ಅವರೇ ಹೇಳ್ತಾರೆ ಇಲ್ಲಿ. ಅಂದ್ರೆ 3 ಹನಿಗಳು ಒಂದು ನದಿಯಾಗಿದೆ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಇಂತಹ ಸಾಲುಗಳು ಮೂಡಿ ಬರಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಇಂಥ ಸಾಲುಗಳು ಮೂಡಿ ಬರಲು ಅಪಾರವಾದ ಕರುಣಾ ಮೈತ್ರಿಗಳು ದುಡಿದಿರಬೇಕು ಅನ್ನುವಂಥದ್ದು. ಈ ಎಲ್ಲ ಹೈಕುಗಳ ನಡುವೆಯೂ ಒಂದು ಅಂತಃ ಸಂಬಂಧವಿದೆ. ಥೇಟ್ ನಿಸರ್ಗದ ನಡುವಿನ ಮೈತ್ರಿಯೇ ಹಾಗೆ. ನಿಸರ್ಗದಲ್ಲಿ ಹಾಸುಹೊಕ್ಕಾಗಿರುವ ಕರುಣಾ ಮೈತ್ರಿಯೇ ಈ ಹೈಕುಗಳ ಜೀವದ್ರವ್ಯ. ನೋಡ್ರಿ, ಅವರು ಹೇಳಿರುವಂಥದ್ದು 3 ಹನಿಗಳು ಒಂದು ನದಿಯಾಗಿದೆ ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಅವ್ರು ಹೇಳ್ತಾರೆ, ಇಂಥ ಸಾಲುಗಳು ಹೊರಡಬೇಕು ಅಂತಂದರೆ ಕವಿ ಅಪಾರವಾದಂತಹ ಕರುಣಾ ಮೈತ್ರಿಯೊಳಗೆ ದುಡಿದಿರಬೇಕು, ತನ್ನನ್ನು ತಾನು ತೊಡಗಿಸಿಕೊಂಡಿರಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಹೇಳ್ತಾರೆ ಅವರು, ದೇಶದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಕುರಿತು ಬಿಂಬಿಸುವಂಥ ಒಂದು ಹೈಕು ಇದು. ಬಣ್ಣ ಬಣ್ಣದ ತುಂಡುಗಳು ಅಜ್ಜಿಯ ಕೈ ಹೊಲಿಗೆಯ ಕೌದಿಯಲ್ಲಿ ಲೋಕ ಒಂದಾಗಿದೆ ಅಂತ. ಅಂದರೆ ಇಂಥ ಅದಮ್ಯ ಸಾಲುಗಳು ಹೊರಗೆ ಬರಬೇಕು ಅಂತಂದರೆ ಆತ ಕವಿ ಆ ಸಮಾಜದಲ್ಲಿ ಇರುವಂತಹ ಒಂದು ಜ್ವಲಂತ ಸಮಸ್ಯೆಗಳನ್ನು ಎಷ್ಟು ಆಸ್ವಾದಿಸಿ ಬರಿಬೇಕು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಿಜಕ್ಕೂ ಕೂಡ ಇಲ್ಲಿ ಸರ್ ಹೇಳಿದ ಹಾಗೆ ಈ ಬೂದಾಳ ಸರ್ ಹೇಳ್ತಾರೆ ಏನು ಅಂತಂದರೆ, ಕವಿ ರಂಜಾನ್ ಅವರು ಇಲ್ಲಿ ಹಾಯ್ಕುಗಳನ್ನು ಏನು ಧ್ಯಾನಿಸಿಲ್ಲ, ಬದಲಾಗಿ ಧ್ಯಾನವನ್ನ ಧ್ಯಾನಿಸಿದ್ದಾರೆ ಅನ್ನುವಂಥ ಒಂದು ಅದ್ಭುತವಾದಂಥ ಮಾತನ್ನ ಹೇಳ್ತಾರೆ. ನಿಜ ಮೇಡಮ್, ಯಾಕೆ ಅಂತಂದ್ರೆ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲ ಕತ್ರಿ ಆಗಬಾರ್ದು, ನಾವೆಲ್ಲ ಸೂಜಿ ಆಗ್ಬೇಕು. ಯಾಕಂದ್ರೆ ಕತ್ತರಿ ಕೆಲಸ ಕತ್ತರಿಸೋದು, ಸೂಜಿ ಕೆಲಸ ಅದನ್ನ ಹೊಲಿಯೋದು, ಒಂದು ಮಾಡೋದು ಅಂತ. ಅಂದ್ರೆ ರಂಜಾನ್ ಸರ್ ಅವ್ರು ಮಾಡಿರುವಂಥದ್ದು ಕೂಡಿಸೋ ಕೆಲಸ. ಇವತ್ತು ಧರ್ಮಗಳೆಲ್ಲ ಛಿದ್ರ ಆಗಿ ಹೋಗ್ತಾ ಇದ್ದಾವೆ. ನಮಗೆಲ್ಲ ಗೊತ್ತೇ ಇದೆ, ಕೂದಲೆಳೆಗೊಂದಷ್ಟು ಜಾತಿಯನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ.
ಹೀಗಾಗಿ ಆ ಧರ್ಮ ಅನ್ನುವಂಥದ್ದು ಜಾತಿ ಧರ್ಮ ಅಂತ ತುಂಡಾದಾಗ ಅದನ್ನ ಕಟ್ಟಡಗಳಲ್ಲೇ ನಾವು ನಮ್ಮನ್ನ ಕೊನೆಗೊಳಿಸಿಕೊಳ್ತಾ ಇದ್ದೇವೆ. ಅವನ ಕೌದಿಯಾಗಿಸಿಕೊಳ್ಳೋದ್ರಲ್ಲಿ ಅದರ ಅರ್ಥವನ್ನ ಕೊಡ್ತಾರೆ. ಕೌದಿ ಅಂತಂದ್ರೆ ಅದು ತುಂಡು ತುಂಡು ಬಣ್ಣ ಬಣ್ಣ ಇರುತ್ತೆ, ಅದನ್ನೆಲ್ಲ ಜೋಡಿಸಿ ಒಂದು ಸುಂದರವಾದ ಕೌದಿಯಾಗಿ ಅವ್ವ ಮಾಡ್ತಾಳೆ. ಹಂಗೆ ನಾವು ಧರ್ಮಗಳನ್ನ ಜಾತಿಗಳನ್ನ ಕೂಡಿಸ್ಕೊಳ್ಬೇಕಾಗಿದೆ, ಹೊಲಿಬೇಕಾಗಿದೆ. ಎಷ್ಟು ಅದ್ಭುತ ಮಾತು. ಮತ್ತೆ ಅದನ್ನ ನಟರಾಜ್ ಬೋದಾಳ್ ಸರ್ ಅವ್ರು ಗುರುತಿಸ್ತಾರೆ, ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ನಾನು ಒಂದು ಆಯ್ಕನ್ನ ಇಲ್ಲಿ ನೋಟ್ ಮಾಡಿಕೊಂಡಿದ್ದೆ. ನಿನ್ನ ಧರ್ಮವೊಂದನ್ನು ರಕ್ಷಿಸಲು ಪ್ರೇಮ ಒಂದೇ ಆಯುಧವಿಲ್ಲಿ. ನಿನ್ನ ಧರ್ಮವೊಂದನ್ನು ರಕ್ಷಿಸಲು ಪ್ರೇಮ ಒಂದೇ ಆಯುಧವಿಲ್ಲಿ. ಎಷ್ಟೊಂದು ಪ್ರೇಮಕ್ಕೆ, ಪ್ರೀತಿಗೆ ಎಂಥ ಅದ್ಭುತ ಶಕ್ತಿ ಇದೆ ಅಂತ. ಯಾಕಂದರೆ ಧರ್ಮ ಅನ್ನೋದೇ ಒಂದು ಸತ್ಯದ ಕಡೆಗೆ ಕರ್ಕೊಂಡು ಹೋಗುವಂಥ ಮಾರ್ಗ, ದೇವರನ್ನು ತೋರಿಸೋದು. ಹೀಗಾಗಿ ಅಂತಹ ಧರ್ಮವನ್ನು ನಾವು ರಕ್ಷಿಸಬೇಕಾದ್ರೆ ನಮಗೆ ಬೇಕಾಗಿರುವ ಆಯುಧ ಪ್ರೇಮ ಅಂತ. ಆದರೆ ಇವತ್ತು ನಕ್ಸಲೈಟ್ಗಳು ಹುಟ್ಕೊಂಡಿದ್ದಾರೆ, ಭಯೋತ್ಪಾದನೆ ಹುಟ್ಕೊಂಡಿದೆ, ಬಾಂಬುಗಳು ಹುಟ್ಕೊಂಡಿದ್ದಾವೆ, ಅವುಗಳೇ ಮಾತಾಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ಪ್ರೇಮ ಬೇಕು ಜಗತ್ತಿಗೆ. ಪ್ರೀತಿ ಪ್ರೇಮ ಇದ್ದರೆ ನಮ್ಮ ಜಗತ್ತಿನಲ್ಲಿ ಯುದ್ಧಗಳಾಗೋದಿಲ್ಲ. ನೋಡಿ, ಎಷ್ಟೊಂದು ವಿಷಯಗಳನ್ನು ನಾವು ಇವತ್ತು 3 ಆ ಸಾಲುಗಳಲ್ಲಿ 5, 7, 5 ಬಹಳ ಅಂತಂದರೆ 7, 5, 12, 12, 5 ಅಂತಂದರೆ 17 ಅಕ್ಷರಗಳಲ್ಲಿ ಎಷ್ಟೊಂದು ದೊಡ್ಡದಾಗಿರೋ ಜೀವನ ಸಂದೇಶಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಅವರಲ್ಲಿ ಅಂತ. ಮತ್ತೆ ಏನು ವಿಶೇಷಗಳಿದಾವೆ ಮೇಡಮ್? ಮತ್ತೆ ಇನ್ನು ಹಲವಾರು ವಿಶೇಷತೆಗಳನ್ನು ನಾವು ಈ ಕವಿಗಳ ಒಂದು ಹೈಕುಗಳಲ್ಲಿ ನಾವು ನೋಡ್ತೀವಿ. ರಂಜಾನ್ ಸರ್ ಅವರ ಕುರಿತಾಗಿ ಎಚ್.ಎಸ್. ಶಿವಪ್ರಕಾಶ್ ಸರ್ ಅವರು ಹೇಳ್ತಾರೆ, ಏನು ಅಂತಂದರೆ, ಹಾಯ್ಕು ರಚನೆಯನ್ನು ಈ ಮೂಲಕ ಗಂಭೀರವಾಗಿ ಕೈಗೆತ್ತಿಕೊಂಡಿರುವ ಕವಿಗಳಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳು. ಹಾಯ್ಕು ಮೇಲುನೋಟಕ್ಕೆ ಸರಳ, ಆದರೂ ಕೂಡ ಇದು ಸುಲಭವಲ್ಲ. ಚುಟುಕಾಗಲಿ ಚಾಟು ಪದ್ಯವಾಗಲಿ ಅಲ್ಲ, 17 ಮಾತೃಕೆಗಳ ಹೊರರೂಪ, ಕೇವಲ ಹೊರರೂಪ ಅಂತ. ಅಂದರೆ ನೋಡಲಿಕ್ಕೆ ಅದು ಹೊರರೂಪವಾಗಿ 17 ಮಾತ್ರೆಗಳು ಅಷ್ಟೇ ಕಾಣಿಸ್ತವೆ ಅಲ್ಲಿ, ಆದರೆ ಅದರ ಒಳಗಡೆ ಅಡಗಿದಂತಹ 14 ಲೋಕ ಅಂತ ಹೇಳಿ ಕರೀತಾರೆ. ಅಂದರೆ 14 ಲೋಕಗಳು ಕೂಡ ಅಲ್ಲಿ ಇದೆ ಅನ್ನುವಂಥದ್ದು. ಮತ್ತೆ ಹೇಳ್ತಾರೆ, ಕಪ್ಪೆಯ ಕಣ್ಣಿನ ಆಕಾಶ, ಅಂದರೆ ಕಪ್ಪೆ ಒಂದು ಕಣ್ಣಿನಿಂದ ಆಕಾಶವನ್ನು ಏನು ನೋಡುತ್ತದಲ್ಲ, ಆ ಒಂದು ಪ್ರಯತ್ನ ಏನಿದೆಯಲ್ಲ ಅದು ಇಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಮತ್ತು ಒಂದು ಕೈ ಚಪ್ಪಾಳೆ ಸದ್ದು ಅನ್ನುವಂಥ ಒಂದು ಮಾತು. ನಾಲಿಗೆ ಇರದ ಗೋಟಣೆಯ ಢಣ ಢಣ. ನಿಮ್ಮ ಕೆಲವು ಆಯ್ಕೆಗಳು ಈ ಆದರ್ಶಗಳನ್ನು ಹೊರತರುತ್ತಿವೆ, ಮಿಕ್ಕವು ವಿವಿಧ ರೂಪಗಳಲ್ಲಿ ಅಡಗಿವೆ. ಅವುಗಳಲ್ಲಿ ಉದಾಹರಣೆಗೆ ಹೇಳ್ತಾರೆ, ಹಕ್ಕಿಯ 2 ರೆಕ್ಕೆಗಳು ಹೂವಿಗೂ ದಕ್ಕಲಿ ಅನ್ನುವಂಥದ್ದಲ್ಲಿ ಕವಿಯ ಒಂದು ಅದಮ್ಯ ಕಾಳಜಿ ಮತ್ತು ವಾಸ್ತವದ ಸ್ಥಿತಿಗತಿಗಳು ಅದನ್ನು ಹೇಳುತ್ತೆ. ಮತ್ತೊಂದು ಕಡೆ ಹೇಳ್ತಾರೆ, ಮಾಗಿಯ ಪರ್ವ ಸೂರ್ಯ, ಮಂಜಿನೊಳಗಣ ಕೆಂಡ ಅನ್ನುವಂಥ ಸಾಲುಗಳು ಎಷ್ಟು ಅದ್ಭುತವಾಗಿ ಇವೆ ಮೇಡಮ್ ಈ ಸಾಲುಗಳು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಮತ್ತು ಚಂದ್ರಶೇಖರ್ ಪಾಟೀಲ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಆಗಲೇ ನೋಡಿದ್ವಿ. ಇನ್ನು ಅವರದೇ ಆದಂಥ ಒಂದು ಮಾತುಗಳಲ್ಲಿ ಹೇಳ್ತಾರೆ ಅಂತಂದರೆ, ಕಿರಿದರೊಳ್ ಪೀರಿದರ್ಥ ಅಂತ. ಅಂದರೆ ಸಣ್ಣದರಲ್ಲಿ ದೊಡ್ಡದಾದಂತಹ ಒಂದು ಅರ್ಥವನ್ನು ಇವು ಕೊಡ್ತವೆ ಅನ್ನುವಂಥದ್ದು. ಮತ್ತು ಒಂದು ಕಡೆಗೆ ನಮ್ಮ ಸತೀಶ್ ಕುಲಕರ್ಣಿ ಸರ್ ಅವರು ಹೇಳ್ತಾರೆ, ಏನಂದರೆ, ಒಬ್ಬ ಚಂದಿರನನ್ನು ಇಡೀ ಲೋಕವೇ ಹಂಚಿಕೊಂಡಿದೆ, ಒಂದು ರೊಟ್ಟಿಯನ್ನು ಹಂಚಿಕೊಳ್ಳುವುದಿಲ್ಲವೇ ಅನ್ನುವಂಥ ಒಂದು ಕವಿ ಪ್ರಶ್ನೆ ಕೇಳುವುದರ ಮೂಲಕ ಆಶಾಭಾವನೆಯನ್ನು ಅಲ್ಲಿ ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ರಂಟೆ ಸಾಲುಗಳ ಹಿಂದೆ ಅಪ್ಪನ ಹೆಜ್ಜೆ ಮತ್ತು ಅವ್ವನ ನೆರಳು ಅನ್ನುವಂಥದ್ದು. ಅಂದರೆ ಕೃಷಿಯ ಕುರಿತು ಹೇಗೆ ಹೇಳಲಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಮತ್ತು ಸತೀಶ್ ಸರ್ ಹೇಳ್ತಾರೆ, ಧರ್ಮ, ಹಸಿವು, ಕಾರ್ಯಗಳು ಬುದ್ಧ, ಶರೀಫ, ಸಂತರ ಕಣ್ಣಿಂದ ನೋಡಿಯಾಗಿದೆ ಅನ್ನುವಂಥದ್ದು. ಇಲ್ಲಿ ಕವಿ ಬುದ್ಧನ ದೃಷ್ಟಿಯನ್ನಿಟ್ಟುಕೊಂಡು ನೋಡ್ತಾರೆ, ಶರೀಫರ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನೋಡ್ತಾರೆ, ಮತ್ತು ಸಂತರ ಒಂದು ದೃಷ್ಟಿಯಲ್ಲಿ ಸಮಾಜದಲ್ಲಿ ಇರತಕ್ಕಂತಹ ಒಂದಿಷ್ಟು ವೈರುಧ್ಯಗಳನ್ನು ಆತ ಗಮನಿಸಿ ತನಗೆ ತೋಚಿದ ಸಾಲುಗಳನ್ನು ಇತರರಿಗೂ ನಿಲುಕಿಸುವಂತಹ ಒಂದು ವಿಶಿಷ್ಟವಾದಂತಹ ಶೈಲಿಯನ್ನು ಕೈಗೆತ್ತಿಕೊಂಡು ಬರೆದು ಅದರಲ್ಲಿ ಯಶಸ್ಸನ್ನು ಕಾಣೋದಂತಂದರೆ ನಿಜಕ್ಕೂ ಕೂಡ ಅಸಹಜ ಆದಂತಹ ಒಂದು ಕಾರ್ಯ ಅನ್ನುವಂಥದ್ದು ನಿಜಕ್ಕೂ ಸ್ಫೂರ್ತಿದಾಯಕ ನಮ್ಮೆಲ್ಲ ಒಂದು ಕವಿಗಳಿಗೆ ಅನ್ನುವಂಥ ಒಂದು ಮಾತು ಮೇಡಮ್. ಮೇಡಮ್, ಹೈಕುಗಳಲ್ಲಿ ಬಹುಶಃ ಕಾಲದ ತಲ್ಲಣಗಳನ್ನು ಕೂಡ ಅವರು ಪ್ರಶ್ನಿಸುವಂತಹ ಮತ್ತು ಅದಕ್ಕೆ ಅನೇಕ ರೀತಿಯಾಗಿ ಓದುಗರಿಗೆ ಚಿಂತನೆಗೂ ಹಚ್ಚುವಂತಹ ಹೈಕುಗಳನ್ನು ಅವರು ಬರೆದಿದ್ದಾರೆ. ನನಗೊಂದು ಕೋಟ್ ಮಾಡಿಕೊಂಡಿದ್ದು ಇಲ್ಲಿ ನೆನಪು ಬರ್ತಾ ಇದೆ.
ಲಂಗ ದಾವಣಿಯ ಬದಲು ಮಿಡಿ ಸ್ಕರ್ಟು, ಲಂಗ ದಾವಣಿಯ ಬದಲು ಮಿಡಿ ಸ್ಕರ್ಟು, ಕಾಲ ಸರಿದ ಹಾಗೆ ಬೆತ್ತಲು ನಂತರ ಬಯಲು ಅಂತ ಬರೀತಾರೆ. ಅಂದರೆ ಇವತ್ತು ನಮ್ಮ ಸಂಸ್ಕೃತಿ ಅಂತನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಜಾಗತೀಕರಣದ ಸಂದರ್ಭದಲ್ಲಿ ಸಾಕಷ್ಟು ಬದಲಾಗಿದೆ. ಯಾವ ಪಾಶ್ಚಿಮಾತ್ಯರು ಪೌರಾತ್ಯಕ್ಕೆ ಸಂಸ್ಕೃತಿಗೆ ಮಾರು ಹೋಗಿದ್ರು, ಈಗ ಅದೇ ಪೌರಾತ್ಯರು ಮತ್ತೆ ಪಾಶ್ಚಿಮಾತ್ಯಕ್ಕೆ ವಾಲ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಜಾಗತೀಕರಣದ ಕಾಲ ಸಂದರ್ಭಗಳೇ ಕಾರಣ. ಹಾಗಾಗಿ ಲಂಗ ದಾವಣಿ ಹೋಗಿ ಮಿಡಿ ಸ್ಕರ್ಟ್ ಬಂದಿದೆ. ಅಲ್ಲಿ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಏನಾಗ್ತಾ ಇದೆ, ಹರಾಜಾಗ್ತಾ ಇದೆ. ಯಾಕಂದರೆ ಜಾಹೀರಾತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಮಹಿಳೆಯನ್ನು ಬಳಸ್ಕೊಳ್ಳೋದು ಎಲ್ಲದಕ್ಕೂ ಈ ಒಂದು ತೋರಿಸುವಂತಹ ಬಗ್ಗೆ ಎಲ್ಲ ಈ ಹೈಕು ಏನಾಗುತ್ತೆ ಅಂತಂದರೆ ಒಂದು ಪ್ರಶ್ನೆಯನ್ನು ಮಾಡುತ್ತೆ ಮತ್ತು ನಮ್ಮನ್ನೆಲ್ಲ ಜಾಗೃತವಾಗಿ ಆ ಸ್ಥಿತಿಯಲ್ಲಿಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗೆ ಹಂತ ಹಂತವಾಗಿ ಇಂತಹ ಎಚ್ಚರಿಕೆಗಳು, ಇಂತಹ ಪ್ರಜ್ಞೆಗಳನ್ನು ನಮ್ಮ ತಮ್ಮ ಹೈಕುಗಳಲ್ಲಿ ರಂಜಾನ್ ಅವರು ಕಟ್ಕೊಡ್ತಾ ಇದ್ದಾರಲ್ಲ, ನಿಜಕ್ಕೂ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವಿಲ್ಲಿ ಸಲ್ಲಿಸಬೇಕಾಗ್ತಾ ಇದೆ. ಮತ್ತು ಅಂಥ ಉತ್ತಮವಾದಂತಹ ಒಂದು ಹೈಕುಗಳ ಜೊತೆ ನೀವು ನಮ್ಮ ಮುಂದೆ ಇದ್ದೀರಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದಕ್ಕೂ ಕೂಡ ನಿಮಗೂ ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಮತ್ತು ನಿಮಗೆ ಇದ್ರ ಬಗ್ಗೆ ನಿಮ್ಮದೇ ಆದಂಥ ಸ್ವಂತ ವಿಚಾರಗಳು, ಅಭಿಪ್ರಾಯಗಳು ಏನು? ಯಾಕೆಂದರೆ ನಾವು ಈ ಹೈಕು ಕವನ ಸಂಕಲನದ ಬಿಡುಗಡೆ ಸಂದರ್ಭಕ್ಕೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ಅದನ್ನು ಲೋಕಾರ್ಪಣೆ ಮಾಡಿದರು ರಂಜಾನ್ ಸರು ಅಂತಂದರೆ, ಅದನ್ನು ಒಂದು ಬಿದಿರಿನ ಬುಟ್ಟಿಯಲ್ಲಿ ಕೃತಿಗಳನ್ನು ಇಟ್ಟು ಮತ್ತು ಒಬ್ಬ ಹಳ್ಳಿಯ ಗರತಿ ಹೆಣ್ಮಗಳು ಯಾವ ರೀತಿಯಾಗಿ ತಲೆ ಮೇಲೆ ಸೆರಗನ್ನು ಹಾಕ್ಕೊಂಡು ಆ ಬುಟ್ಟಿಯನ್ನು ಹೊತ್ತು ತರ್ತಾಳಲ್ಲ, ಆ ರೀತಿಯಾಗಿ ಕೃತಿಗಳನ್ನು ಇಟ್ಟು ವೇದಿಕೆಗೆ ತಂದು ಅದನ್ನು ಏನು ಮಾಡಿದರು ಅಂತಂದರೆ ಅನಾವರಣಗೊಳಿಸಿದರು. ಒಂದು ದೇಶೀಯ ಪ್ರಜ್ಞೆಯನ್ನು ಅವ್ರು ಹುಟ್ಟಾಕಿದ್ರು, ಒಂದು ದೇಶೀಯ ಸೊಬಗನ್ನು ಅಲ್ಲಿ ನಮಗೆ ಉಣಬಡಿಸಿದರು. ಇಂತಹ ಎಲ್ಲ ವಿಶೇಷತೆಗಳನ್ನು ನಾವು ಅವರಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಅವರಲ್ಲಿರುವಂಥ ಈ ವಿಶಿಷ್ಟತೆ ಹೈಕುಗಳಲ್ಲಿ ಏನಾಗಿದೆ, ಹರಿದು ಬಂದಿದೆ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು ಅಂತ. ಹಾಗೆ ಅವರು ಹೇಳ್ತಾ ಹೋಗ್ತಾರೆ, ಇನ್ನೊಂದು ಕಡೆಗೆ ಸರ್ ಹೇಳ್ತಾರೆ ಏನು ಅಂತಂದರೆ, ಬುದ್ಧನ ಒಂದು ಧ್ಯಾನ ಮಗು ಮಲಗಿದೆ, ಇಷ್ಟೇ ಇದು ನೋಡ್ರಿ, ಬುದ್ಧನ ಒಂದು ಧ್ಯಾನ ಮಗು ಮಲಗಿದೆ ಅನ್ನುವಲ್ಲಿ ಧ್ಯಾನದ ಕುರಿತಾಗಿ ಮತ್ತು ಮೌನದ ಒಂದು ಮಹತ್ವವನ್ನು ಸಾರುವಂಥ ಒಂದು ಹೈಕು ಇದು ಅನ್ನೋಂತ ಹೇಳ್ತೀವಿ. ಅಂದರೆ ಇವತ್ತು ಯಾರು ಕೂಡ ಇಲ್ಲಿ ಮೌನರಾಗಿರಲು ಸಿದ್ಧರಿಲ್ಲ. ಮೌನಕ್ಕೆ ಇಲ್ಲಿ ನಾವು ನೀವೆಲ್ಲ ಕೇಳಿದ್ದೀವಿ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ಒಂದು ಮಾತನ್ನು ಕೇಳಿದ್ದೀವಿ. ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನು ಇಲ್ಲಿ ಕವಿ ಧ್ಯಾನ ಅಂತ ಹೇಳ್ತಾರೆ. ಮೌನ ಅನ್ನೋದು ಕೂಡ ಒಂದು ಧ್ಯಾನ. ಅದನ್ನು ಇಲ್ಲಿ ಮಗುವಿಗೆ ಹೋಲಿಸಿ, ಮಗುವಿನ ಒಂದು ಮಲಗಿದಾಗ ಅದರ ಒಂದು ಸ್ಥಿತಿ ಹೇಗಿರುತ್ತಲ್ಲ, ಅದೇ ಮೌನ, ಅದೇ ಹೈಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅಂದರೆ ಕವಿಯ ಒಂದು ವಿಚಾರ ದೃಷ್ಟಿ ಹೇಗಿದೆ, ಬಹಳ ಒಂದು ದೂರದೃಷ್ಟಿ ಇದೆ, ದೂರಾಲೋಚನೆ ಅಂತ ಹೇಳಿ ಕರಿತೀವಿ. ಬಹಳ ಒಂದು ದೂರ ಯೋಚನೆ ಮಾಡಿ ಈ ಒಂದು ಹೈಕುವನ್ನು ಬರೆದಿರುವಂಥದ್ದು. ಮೌನಕ್ಕೆ ಮತ್ತು ಧ್ಯಾನಕ್ಕೆ ಅವರು ಕೊಟ್ಟಿರುವಂತಹ ಒಂದು ಮಹತ್ವ. ಬುದ್ಧನ ಧ್ಯಾನ ಮಗು ಮಲಗಿದೆ ಅನ್ನುವಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಮಗುವಿನ ತುಟಿಯಲ್ಲಿ ಬುದ್ಧ ಮುಗುಳ್ನಗುತ್ತಾನೆ ಅಂತ. ಅಂದರೆ ಮಗುವಿನ ತುಟಿಯಲ್ಲಿ ಬುದ್ಧನಿದ್ದಾನೆ ಅಂದರೆ ಅಷ್ಟು ಮುಗ್ಧತೆ, ಅಷ್ಟು ಮೌನ. ಮತ್ತು ಬುದ್ಧ ಅಹಿಂಸಾ ತತ್ವವನ್ನು ಹೇಗೆ ಜಗತ್ತಿಗೆ ಕೊಟ್ಟ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈ ಒಂದು ಹೈಕು ಬಿಂಬಿಸುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ನಮ್ಮ ಇವರು ಸತೀಶ್ ಕುಲಕರ್ಣಿ ಸರ್ ಅವರು ಏನು ಹೇಳ್ತಾರೆ ಇವರ ಒಂದು ಹೈಕುಗಳ ಬಗ್ಗೆ ಅಂತಂದರೆ, ಅರಿವುಗಳ ಸಂಗಮದಂತಿರುವ ಇಲ್ಲಿಯ ಪ್ರತಿ ಹೈಕುಗಳು ಪಕ್ಕನೆ ಮಿಂಚೊಂದು ಹುಟ್ಟಿಸುತ್ತದೆ ಅಂತ. ಅಂದರೆ ಸಡನ್ನಾಗಿ ಒಂದು ಮಿಂಚು ಬಂದು ಹೇಗೆ ಹರಿದು ಹೋಗುತ್ತಲ್ಲ, ನಮ್ಮ ಒಂದು ಮನಸ್ಸಿನ ಮೇಲೂ ಕೂಡ ಈ ಹೈಕುಗಳನ್ನು ಓದಿದಾಗ ಆ ಥರದ ಒಂದು ಮಿಂಚಿನ ಅಲೆ ಸೃಷ್ಟಿಯಾಗುತ್ತೆ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ನಿತ್ಯ ನಾವು ಕಂಡು ಕಾಣದ ಸತ್ಯಗಳನ್ನೇ ಇಲ್ಲಿಯ ಹೈಕುಗಳು ಕಟ್ಟಿಕೊಟ್ಟಿವೆ. ಇನ್ನೊಂದು ರೀತಿಯಲ್ಲಿ ಅತ್ತ ಮಗುವಿನ ಕಣ್ಣೀರು ತುಂಬಿದ ಮುಗ್ಧ ನಗೆಯಂತಿದೆ, ಮತ್ತೊಂದು ಕಡೆ ಕವಿಯ ಪ್ರಾಂಜಲ ಮನಸ್ಸಿನ ಭಾವಲೋಕವಿದು ಅನ್ನೋದನ್ನು ಕೂಡ ಇವರು ವಿವರಿಸಿ ಹೇಳ್ತಾರೆ ಅಂತ. ಅಂದರೆ ಅದ್ಭುತವಾದ ಹೈಕುಗಳನ್ನು ಕೊಟ್ಟಂತಹ ಶ್ರೇಯಸ್ಸು ರಂಜಾನ್ ಸರ್ ಅವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು. ಮತ್ತು ಪ್ರಪ್ರಥಮವಾಗಿ ಇವರು ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಕೂಡ ಇವರಿಗೆ ವಿಫಲತೆ ಅನ್ನೋದು ಸಿಗಲಿಲ್ಲ, ಅಲ್ಲಿ ಸಫಲತೆ ಸಿಕ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತ. ಮತ್ತೊಂದು ಕಡೆಗೆ ಸ್ವತಃ ರಂಜಾನ್ ಸರ್ ಹೇಳ್ತಾರೆ ಮೌನದ ಕುರಿತು, ಉದುರಿದ ಬೆಂಕಿ ಈಗಷ್ಟೇ ಮೌನವಾಗಿತ್ತು, ಮತ್ತೆ
ಹೊತ್ತಿಕೊಳ್ಳುವುದಿಲ್ಲವೆಂದು ಅನ್ನುವಂಥ ಒಂದು ಸಾಲುಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಹೇಳ್ತಾ ಹೋಗ್ತಾರೆ ಮೌನದ ಕುರಿತಾಗಿ, ಮೌನದ ಮಹತ್ವ ಮತ್ತು ಮಾತಿನ ಒಂದು ಮಹತ್ವದ ಕುರಿತಾಗಿ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ನನಗೆ ಅನಿಸುವಂಥದ್ದು ರಂಜಾನ್ ಸರ್ ಅವರಲ್ಲಿ ಬುದ್ಧನ ಜ್ಞಾನ ಇದೆ ಮತ್ತೆ ಶರೀಫನ ಸಮನ್ವಯ ಇದೆ, ಕನಕನ ದೇಶೀಯತೆ. ನನಗೆ ಅನಿಸಿದ್ದು ಮೇಡಮ್, ನೀವೇನು ಇಷ್ಟು ಎಲ್ಲ ಹೇಳ್ತಾ ಇದ್ದೀರಿ, ಪದೇ ಪದೇ ಬುದ್ಧನನ್ನ ನೆನೆಸ್ಕೊಳ್ತಾರೆ, ಶರೀಫನನ್ನ ತರ್ತಾರೆ, ಕನಕನನ್ನ ತರ್ತಾರೆ. ಒಟ್ಟಾರೆಯಾಗಿ ಆ ಬುದ್ಧನ ಜ್ಞಾನ ಮತ್ತು ನಮ್ಮ ಶರೀಫನ ಸಮನ್ವಯತೆ, ಅದರ ಜೊತೆಗೆ ನಮ್ಮ ಕನಕನ ದೇಶೀಯತೆ, ಇವೆಲ್ಲ ಸಮಗ್ರವಾದಂಥ ದೃಷ್ಟಿಕೋನಗಳನ್ನು ಇಟ್ಕೊಂಡು ಬಹುಶಃ ಕವಿನೂ ಕೂಡ ಒಬ್ಬ ಜ್ಞಾನಿಯಾಗಿ ಜ್ಞಾನಸ್ಥಿತಿಯಲ್ಲಿ ಈ ಹೈಕುಗಳನ್ನು ಬರೆದಿದ್ದಾನೆ. ಕನ್ನಡದ ಒಂದು ವಿಶೇಷ ಪ್ರಯೋಗಗಳನ್ನು ಹೈಕುಗಳ ಮೂಲಕ ಮಾಡಿದ್ದಾರೆ ಅಂತನ್ನುವಂಥದ್ದು ನಮಗೆ, ನಮ್ಮ ಪ್ರೇಕ್ಷಕರಿಗೆ ಇದರಿಂದ ತಿಳಿದು ಬರುವಂಥ ಒಂದು ವಿಚಾರ. ಹೌದು ಮೇಡಮ್. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ, ಪ್ರಿಯ ವೀಕ್ಷಕರೇ, ನೀವು ಕೂಡ ಈ ಥರದ ಒಂದು ಓದಿನ ಒಂದು ಗೀಳನ್ನು ಬೆಳೆಸ್ಕೋಬೇಕು ಅಂತಂದರೆ ಹೈಕುಗಳನ್ನು ಓದ್ತಾ ಹೋಗಿ. ಅಂತಂದರೆ ಇವುಗಳನ್ನು ಓದಲಿಕ್ಕೆ ಹೆಚ್ಚೇನು ಸಮಯ ಏನು ಸಿಗೋದು, ನಿಮಗೆ ಬಹಳಷ್ಟು ಸಮಯ ಬೇಕಾಗಿಯೂ ಇಲ್ಲ. ನೀವು ಮೊಬೈಲ್ನಲ್ಲಿ ಕಳೆಯುವಂಥ ಒಂದು 5-10 ನಿಮಿಷವೂ ಕೂಡ ಇಲ್ಲಿ ಬೇಕಾಗುವುದಿಲ್ಲ. ಒಂದು ಕೇವಲ 2 ನಿಮಿಷಗಳಲ್ಲೂ ನೀವು ಇದನ್ನು ಓದ್ಬೋದು ಅನ್ನುವಂಥದ್ದು. ಹಾಗೆ ಓದಿನ ಒಂದು ಗೀಳನ್ನು ಹಚ್ಚುವಂತಹ ಕೆಲಸವನ್ನು ಈ ಹೈಕುಗಳು ಮಾಡ್ತವೆ. ಅಂತಹ ಒಂದು ನಿಟ್ಟಿನಲ್ಲಿ ಪ್ರಸ್ತುತ ನಮ್ಮ ಕವಿಗಳು ಹೆಬ್ಸೂರ್ ರಂಜಾನ್ ಅವರು ಒಂದು ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಓದುವುದರ ಮೂಲಕ ಈ ಒಂದು ಕೃತಿಯನ್ನು ಅಪ್ಪಿಕೊಳ್ಳುವ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಪ್ರಿಯ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಕೂಡ ನಾವು ಹೈಕುಗಳ ವಿಶೇಷತೆಯನ್ನು ಹೆಬ್ಸೂರ್ ರಂಜಾನ್ ಅವರ ಹೈಕುಗಳ ಮೂಲಕ ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ಮೇಡಮ್ ಅವರು ತಮಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮಗೆ ಓದುವ ಗೀಳು ಬೇಕು, ಅದ್ರ ಜೊತೆಗೆ ಹೈಕುಗಳ ಪ್ರೀತಿ ಬೇಕು, ಅವುಗಳನ್ನು ಓದಿ ಅದರ ಜ್ಞಾನವನ್ನು ನಿಮ್ಮ ಅಂತರಂಗಕ್ಕೆ ಇಳಿಸ್ಕೊಳ್ರಿ ಅಂತನ್ನುವಂತಹ ಮಾತುಗಳನ್ನು ಹೇಳಿ, ಬಹುಶಃ ಇವತ್ತಿನ ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ವಿಶೇಷವಾದಂಥ ಸಾಹಿತ್ಯ ಒಂದು ಮಾಲಿಕೆಯ ಜೊತೆಗೆ ನಾವು ನಿಮ್ಮ ಜೊತೆಗಿರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.